ಎಗ್ ಫ್ರೀಸಿಂಗಿಗೂ IVFಗೂ ತುಂಬ ಡಿಫ್ರೆನ್ಸ್ ಏನಿಲ್ಲ. ಎಗ್ ತುಂಬ ಮೈಕ್ರೋಸ್ಕೋಪ್, ಅದು ಫಾಲಿಕಲ್ ಅಂತ ಇರುತ್ತೆ, ಒಂದು ನೀರಿನ ಬಬಲ್ ಥರ. ಫ್ರೀಸ್ ಅಂದರೆ ಇದು ಎಕ್ಸ್ಟ್ರೀಮ್ ಲೋ ಟೆಂಪ್ರೇಚರ್ಲಿ ಫ್ರೀಸ್ ಮಾಡ್ತೀವಿ. ಇವತ್ತು ಹೆಂಗೆ ಫ್ರೀಸ್ ಮಾಡ್ತೀವಿ ಇದೇ ಲಿಮಿಟಲ್ಲಿ ಇರುತ್ತೆ. ಯಾರಿಗೆ ಇನ್ನೂ ಮಕ್ಕಳು ಆಗೋಕ್ಕೆ ರೆಡಿ ಇರಲ್ಲ, ಮದುವೆ ಆಗಿ ಇನ್ನೂ ಒಂದು 2 ವರ್ಷ ವೆಯ್ಟ್ ಮಾಡಬೇಕು, ಆದರೆ ಬಯಾಲಜಿಕಲ್ ಕ್ಲಾಕ್ ಟಿಕ್ ಆಗ್ತಾ ಇದೆ, ಆ ಥರ ಇದ್ದಾಗ ಕೆರಿಯರಲ್ಲಿ ನಾನು ತುಂಬ ಒಳ್ಳೆ ಒಂದು ಪೊಸಿಷನಲ್ಲಿ ಇದ್ದೀನಿ, ಇವಾಗ ಏನೋ ಪ್ರಮೋಷನ್ ಆಗಲಿಕ್ಕಿದೆ, ಇವಾಗ ನನ್ನ ಕೆರಿಯರ್ ಬ್ರೇಕ್ ಆಗುತ್ತೆ, ಆ ಥರ ಇದ್ದಾಗ ದೇ ವಾಂಟ್ ಟು ಫ್ರೀಸ್ ದೇರ್ ಎಗ್ಸ್. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರೋದ್ರಿಂದ ಒಬೇಸಿಟಿ ಮತ್ತು PCOD ಇಂಥ ಪ್ರಾಬ್ಲಮ್ಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದೆಲ್ಲ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಏನಿದ್ರು ಒಂದು 30+ ಆಗುತ್ತೆ. ಸೊ ಅಂಥವರು ಹೋಗೋಕ್ಕಿಂತ ಮುಂಚೆ ಮಾಡಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಅವರಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ ಅಥವಾ ಚೆನ್ನಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ, ಆ ಥರ ಇದ್ದವ್ರೂ ಸ್ವಲ್ಪ ಬೇಗನೆ ಬಂದು ಇನ್ವೆಸ್ಟಿಗೇಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. 25 to 30 years ಮಹಿಳೆಯರಲ್ಲೇ ಎಗ್ ಕ್ವಾಲಿಟಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಎಗ್ ಫ್ರೀಸಿಂಗ್ ಮಾಡೋದ್ರಲ್ಲಿ ತುಂಬ ಅರ್ಥ ಇರಲ್ಲ, ಬಿಕಾಸ್ ಇವಾಗಲೇ ನಿಮಗೆ ಏಜ್ ಆಗಿದೆ, 40 ವರ್ಷ ಹತ್ರ ಬಂದಿದೆ. ಇವಾಗ ಫ್ರೀಸ್ ಮಾಡಬೇಕು ಅಂದರೆ ಒಂದು ನಂಬರ್ ಆಫ್ ಎಗ್ಸೂ ಕಡಿಮೆ ಇರುತ್ತೆ, ಕ್ವಾಲಿಟಿನೂ ಕಮ್ಮಿ ಆಗಿರುತ್ತೆ. ಸಿಟ್ಟಿಂಗ್ ಈಕ್ವಲೆಂಟ್ ಟು ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅಷ್ಟರ ಮಟ್ಟಿಗೆ ಸಿಟ್ಟಿಂಗ್ ಎಫೆಕ್ಟ್ ಆಗ್ತಾ ಇದೆ. ನನಗೆ ಇನ್ನೊಂದು 37, 38ವರೆಗೂ ಕಾಯ್ತೀನಿ ಅಥವಾ 40 ತನಕ ವೆಯ್ಟ್ ಮಾಡ್ತೀನಿ ಅಂತಂದರೆ ದಟ್ ಈಸ್ ನಾಟ್ ಅ ಗುಡ್ ಐಡಿಯಾ. 25 ಅಥವಾ 28ಅಲ್ಲಿ ನಾವು ಎಗ್ ಫ್ರೀಸಿಂಗ್ ಮಾಡೋದಕ್ಕೂ 35ಅಲ್ಲಿ ಎಗ್ ಫ್ರೀಸಿಂಗ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಒಂದು ನಾವು ದ್ರಾಕ್ಷಿನೋ ಅಥವಾ ಯಾವುದಾದ್ರು ಫ್ರೂಟ್ ಬೆಳೆಸ್ದಂಗೆ ಎಲ್ಲ ಒಂದೇ ಸಲ ನಾವು ಕಿತ್ಕೋಬೇಕಲ್ವಾ, ಅದೆಲ್ಲ ಒಂದೇ ನಮ್ಮನೆ ಬೆಳೀಲಿ ಅಂತ ಆ ಥರ ಕೊಡ್ತಾರೆ. ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಆ ಥರ ಪ್ರಾಬ್ಲಮ್ಸ್ಗಳು ಬರಲ್ಲ, ಅದೇ ಅವ್ರದ್ದೇ ಆದಂಥ ಬಯಾಲಜಿಕಲ್ ಮಕ್ಕಳಾಗಕ್ಕೆ ಸಾಧ್ಯ ಇದೆ. ವೆಯ್ಟ್ ಮ್ಯಾನೇಜ್ಮೆಂಟು ಪ್ಲಸ್ ಹೆಲ್ದಿ ಫುಡ್ ಆ್ಯಂಡ್ ಎಕ್ಸಸೈಸ್, ಇದು ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬಾ ಇಂಪಾರ್ಟೆಂಟು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಎಲ್ರಿಗೂ ಕೂಡ ತನ್ನ ಕೆರಿಯರನ್ನು ಬಿಲ್ಡ್ ಮಾಡಬೇಕು, ನಾನು ಫ್ಯೂಚರಲ್ಲಿ ಸೆಟಲ್ ಆಗಬೇಕು, ಒಂದು ಒಳ್ಳೆ ಹುಡುಗ ಸಿಗಬೇಕು ಅನ್ನುವಂಥ ಒಂದು ಆಶೆ ಇದ್ದೇ ಇರುತ್ತೆ. ಆದರೆ ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏಜ್ ಆಗ್ತಾ ಹೋದ ಹಾಗೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಅಂತೂ ನಿಲ್ಲೋದೇ ಇಲ್ಲ. ಹಾಗಾಗಿ ರಿಪ್ರೊಡಕ್ಟಿವ್ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಂದು ಹೆಣ್ಣಿಗೂ ಕೂಡ ತನಗೊಂದು ಮಗು ಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಆದರೆ ಕೆರಿಯರ್ನ ಜೊತೆಗೆ ತಾನು ತಾಯಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಎಗ್ ಫ್ರೀಸಿಂಗ್. ಅಂದರೆ ಮಹಿಳೆಯರ ಅಂಡಾಶಯದಲ್ಲಿರುವಂತಹ ಮೊಟ್ಟೆಯನ್ನು ಸಂಗ್ರಹಿಸುವಂತಹ ಒಂದು ಪ್ರೊಸೀಜರ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಎಗ್ ಫ್ರೀಸಿಂಗ್ ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಇದರ ಪ್ರೊಸೀಜರ್ ಹೇಗಿರುತ್ತೆ, ಇದನ್ನ ಯಾರೆಲ್ಲ ಮಾಡಿಸ್ಕೋಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಪ್ತಿ ಬಾವಾ, ಸೀನಿಯರ್ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, IVF ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್, ಇನ್ಫ್ಯಾಂಟ್ರಿ ರೋಡ್, ಯಶವಂತಪುರ ಆ್ಯಂಡ್ ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಮ್ಯಾಮ್, ಈಗ ಎಗ್ ಫ್ರೀಸಿಂಗ್ ತುಂಬ ಜನರಿಗೆ IVF ಬಗ್ಗೆ ಗೊತ್ತಿರುತ್ತೆ. ಈಗ ಮಕ್ಕಳು ಆಗ್ತಾ ಇಲ್ಲ ಅಥವಾ ಏಜ್ ಆಯಿತು, ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ IVF ಮಾಡಿಸ್ಕೋಬೇಕು ಅನ್ನುವಂಥದ್ದು. ಆದರೆ ಎಗ್ ಫ್ರೀಸಿಂಗ್ ಅನ್ನೋದು ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಏನಪ್ಪ ಇದು ಅಂತ ಅನಿಸ್ಬಿಡುತ್ತೆ. ಸೊ ನಾವು ಸಿಂಪಲ್ ಆಗಿ ಅಥವಾ ಸೈಂಟಿಫಿಕಲಿ ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಗ್ ಫ್ರೀಸಿಂಗ್ ಅಂತ ಹೇಳಿದ್ರೆ ಏನು? ಎಗ್ ಫ್ರೀಸಿಂಗ್ ತುಂಬಾ ಒಂದು ಸಿಂಪಲ್ ಪ್ರೊಸೀಜರು. ನೀವು ಆಗಲೇ ಹೇಳ್ದಂಗೆ ಯಾರಿಗೆ ಇನ್ನೂ ಮಕ್ಕಳು ಆಗೋಕ್ಕೆ ರೆಡಿ ಇರಲ್ಲ, ಮದುವೆ ಆಗಿ ಇನ್ನೂ ಒಂದು 2 ವರ್ಷ ವೆಯ್ಟ್ ಮಾಡಬೇಕು, ಆದರೆ ಬಯಾಲಜಿಕಲ್ ಕ್ಲಾಕ್ ಟಿಕ್ ಆಗ್ತಾ ಇದೆ, ಆ ಥರ ಇದ್ದಾಗ ಅದನ್ನು ಸೋಷಿಯಲ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಅಥವಾ ಕೆರಿಯರಲ್ಲಿ ನಾನು ತುಂಬ ಒಳ್ಳೆ ಒಂದು ಪೊಸಿಷನಲ್ಲಿ ಇದ್ದೀನಿ, ಇವಾಗ ಏನೋ ಪ್ರಮೋಷನ್ ಆಗಲಿಕ್ಕಿದೆ, ಇವಾಗ ನನ್ನ ಕೆರಿಯರ್ ಬ್ರೇಕ್ ಆಗುತ್ತೆ, ಆ ಥರ ಇದ್ದಾಗ ದೇ ವಾಂಟ್ ಟು ಫ್ರೀಸ್ ದೇರ್ ಎಗ್ಸ್. ಆ ಥರ ಮಹಿಳೆಗೆ ಈ ಎಗ್ ಫ್ರೀಸಿಂಗ್ ಇಂಪಾರ್ಟೆಂಟು. ಇನ್ನೊಂದು ಅಂತಂದರೆ ಇದೆಲ್ಲ ಸೋಷಿಯಲ್ ಫ್ರೀಸಿಂಗಲ್ಲಿ ಬರುತ್ತೆ. ಇನ್ನೊಂದು ಕ್ಯಾನ್ಸರ್ ಏನಾದರೂ ಸಡನ್ ಆಗಿ ಮದುವೆ ಆಗಿ ಇನ್ನೊಂದೇನೋ 1-2 ವರ್ಷ ಆಯಿತು, ಆದರೆ ಇವಾಗ ಏನೋ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ, ಸೊ ಆಪ್ರೇಷನ್ ಮಾಡಿಸ್ಕೋಬೇಕು, ಅದಾದಮೇಲೆ ಕೀಮೊಥೆರಪಿ, ರೇಡಿಯೋಥೆರಪಿ ಅಂತ ಮುಂದಿಂದು ಟ್ರೀಟ್ಮೆಂಟ್ ಇರುತ್ತೆ. ಆವಾಗ ಏನಾಗುತ್ತೆ, ಅದಕ್ಕಿಂತ ಮುಂಚೆ ನಾವು ಎಗ್ಗನ್ನು ಫ್ರೀಸ್ ಮಾಡಿಟ್ರೆ ಮುಂದೆ ಅವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಈ ಎಗ್ಗನ್ನು ಯೂಸ್ ಮಾಡಿಕೊಂಡು ಅವರಿಗೆ ತಮ್ಮದೇ ಆದ ಬಯಾಲಜಿಕಲ್ ಮಗು ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಆಫ್ಟರ್ ಈ ಕೀಮೋ ಅಥವಾ ರೇಡಿಯೇಷನ್ ತಗೊಂಡ್ಮೇಲೆ ಬಾಡಿಯಲ್ಲಿ ಈ ಕೆಮಿಕಲ್ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುವಂಥ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದಾಗಿ ಮೊದಲೇ ನಾವು ಅದನ್ನು ಸೇಫಾಗಿ ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಆ ಥರ ಪ್ರಾಬ್ಲಮ್ಸ್ಗಳು ಬರಲ್ಲ, ಅದೇ ಅವ್ರದ್ದೇ ಆದಂಥ ಬಯಾಲಜಿಕಲ್ ಮಕ್ಕಳಾಗಕ್ಕೆ ಸಾಧ್ಯ ಇದೆ. ಓಕೆ.
ಸೊ ಇದನ್ನು ನಾವಿಲ್ಲಿ ಎರಡು ವಿಧವಾಗಿ ಅಥವಾ ಎರಡು ಪರ್ಪಸಲ್ಲಿ ನೋಡಬಹುದು ಅಂತ. ಒಂದು ನಾವಾಗಿ ಚೂಸ್ ಮಾಡುವಂಥದ್ದು, ಅಂದರೆ ನಮಗೆ ಕೆರಿಯರ್ ಪ್ಲ್ಯಾನ್ ಇದೆ, ಸದ್ಯಕ್ಕೆ ಈಗ ಬೇಡ ಅಂದಾಗ ಮುಂದೂಡುವಂಥದ್ದು, ಇಲ್ಲಾಂದರೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್, ಸೊ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಸೊ ಇಂಥ ಟೈಮಲ್ಲೂ ಕೂಡ ಮಾಡಿಸ್ಕೋಬಹುದು ಅಂತ. ಸೊ ಡಾಕ್ಟರ್, ನೀವೀಗ ಮಹಿಳೆಯರಲ್ಲಿ ಯಾರಿಗೆ ಇದನ್ನು ಮಾಡಿಸ್ಬಹುದು ನೀವು ಎಲಿಜಿಬಲ್ ಅಂತ ಹೇಳ್ತೀರಾ, ಅಥವಾ ಯಾರಿಗೆ ಇದು ಬೇಡ ಅಂತ ಹೇಳ್ತೀರಾ? ಸೊ ಈ ಥರ ಹೇಳೋಕ್ಕಾಗುತ್ತೆ? ಸೊ ಇವಾಗ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿನ್ನೂ ಹೈಯರ್ ಸ್ಟಡೀಸಿಗೆ ಕೆಲವೊಮ್ಮೆ ಫಾರಿನ್ ಹೋಗ್ತಾರೆ, ಅವ್ರಿಗೊಂದು ಕೆಲವು ವರ್ಷ ಈಗ ಮದುವೆ ಆಗೋಕ್ಕಾಗಲ್ಲ, ಆದರೆ ಆಲ್ರೆಡಿ 25-26 ಏಜ್ ಆಗಿದೆ. ಸೊ ಇನ್ನು ಇದಾಗಿ ಕಲ್ತ ಮೇಲೂ ಮತ್ತೆ ಮದುವೆ ಆಗಬೇಕು, ಆಮೇಲೆ ಮಕ್ಕಳಾಗ, ಸೊ ಏನಿದ್ರು ಒಂದು 30+ ಆಗುತ್ತೆ. ಸೊ ಅಂಥವ್ರು ಹೋಗೋಕ್ಕಿಂತ ಮುಂಚೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅದು ಒಂದು ಇದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವಾಗ ಒಂದು ಸ್ಟ್ರೆಸ್ ಇರಲ್ಲ, ನಾನು ಇನ್ನೂ ಮದುವೆ ಆಗಿಲ್ಲ, ಅಥವಾ ಕೆಲವರಿಗೆ ಇನ್ನೂ ಒಳ್ಳೆ ಪಾರ್ಟ್ನರ್ ಸಿಕ್ಕಿರಲ್ಲ. ಸೊ ಈಗಂತೂ ತುಂಬಾನೇ ನಾವು ಆಲೋಚನೆ ಮಾಡ್ತೀವಿ, ಒಂದು ರೈಟ್ ಪಾರ್ಟ್ನರ್ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದೊಂದಿರುತ್ತೆ. ಸೊ ಆ ಥರ ಇರುವಾಗ್ಲೂ ನೀವು ಏಜ್ ವೇಟ್ ಮಾಡಲ್ಲ ಅಲ್ವಾ. ಸೊ ಎನಿವೇರ್ ಬಿಟ್ವೀನ್ 25 to 35 ಆ ಏಜಲ್ಲಿ ಇರುವಾಗ ಟೈಮ್ ಇದ್ದರೆ ಎಗ್ ಫ್ರೀಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ಸನ್ನು ಕಡಿಮೆ ಆಗುತ್ತೆ, ಅದು ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಯಾರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಸೊ ಇವಾಗ ಕೆಲವೊಮ್ಮೆ ಆಲ್ರೆಡಿ 35+ ಆಗಿರ್ತಾರೆ, ಅವರಿಗೆ ಎಗ್ ಫ್ರೀಸಿಂಗ್ ಮಾಡೋದ್ರಲ್ಲಿ ತುಂಬ ಅರ್ಥ ಇರಲ್ಲ. ಬಿಕಾಸ್ ಇವಾಗಲೇ ನಿಮಗೆ ಏಜ್ ಆಗಿದೆ, ಡೈರೆಕ್ಟ್ಲಿ ಪ್ರೆಗ್ನೆನ್ಸಿ ಆಗುವಂಥದ್ದು, ಅದು ಇನ್ನೂ ಫ್ರೀಸ್ ಮಾಡಿ ಮತ್ತೆ ವೇಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಆ ಏಜ್ನವರಿಗೆ, ಮತ್ತೆ ಆಲ್ರೆಡಿ ಇವಾಗ ಏನಾದರೂ ಟ್ರೀಟ್ಮೆಂಟ್ ಆಗಿರೋರಿಗೆ, ಮತ್ತೆ ಈ ಕಿಮೊಥೆರಪಿ ಎಲ್ಲ ಆದವರಿಗೆ ಎಗೇನ್ ನಾವು ಅವರನ್ನ ಡಿಲೇ ಮಾಡಕ್ಕೆ ಹೇಳಲ್ಲ. ಸೊ ಅಂಥ ಪೇಷಂಟ್ಗಳಿಗೆ ನಾಟ್ ಯೂಸ್ಫುಲ್. ಬಟ್ ಅದು ಮೋರ್ ಕ್ಲೋಸರ್ ಟು 40 ವರ್ಷ ಹತ್ರ ಬಂದಿದೆ, ಇವಾಗ ಫ್ರೀಸ್ ಮಾಡಬೇಕು ಅಂದರೆ ಒಂದು ನಂಬರ್ ಆಫ್ ಎಗ್ಸೂ ಕಡಿಮೆ ಇರುತ್ತೆ, ಕ್ವಾಲಿಟಿನೂ ಕಮ್ಮಿ ಆಗಿರುತ್ತೆ. ಸೊ ಅಂಥವರಲ್ಲಿ ಆ ಥರ ಮಾಡೋ ಅವಶ್ಯಕತೆ ನನ್ಗೆ ಕಾಣಿಸ್ತಾ. ಓಕೆ, ಅಂದಾಜು ಯಾವ ವಯಸ್ಸಿನಲ್ಲಿ ಮಹಿಳೆಯರಿಗೆ ಈ ಎಗ್ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಡಾಕ್ಟರ್? ಸೊ ಅದಕ್ಕೆ ಪರ್ಟಿಕ್ಯುಲರ್ ಏಜ್ ಅಂತ ಇಲ್ಲ, ಬಟ್ ನಾವು ಈಗ ಮೋಸ್ಟ್ಲಿ ನಾವು ನೋಡುವಂಥದ್ದಂದ್ರೆ 35 ನಂತರ ನಂಬರು ಕ್ವಾಲಿಟಿ ಎರಡು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ನಾರ್ಮಲ್ ಆಗಿರುವಂಥದ್ದು. ಜನರಲಿ ಈಗ ರೀಸೆಂಟ್ ಆಗಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಪ್ರೀಮೆಚ್ಯೂರ್ ಓವೇರಿಯನ್ ಫೇಲಿಯರ್ ಅಂತ ಕಾಣುತ್ತೆ. ಅದು ಆ್ಯಸ್ ಅರ್ಲಿ ಆಸ್ 25 to 30 years ಮಹಿಳೆಯರಲ್ಲೇ ಎಗ್ ಕ್ವಾಲಿಟಿ ಕಮ್ಮಿ ಆಗ್ತಾ ಬರ್ತದೆ, ಎಗ್ ನಂಬರ್ ಆ್ಯಂಡ್ ಕ್ವಾಲಿಟಿ ಬೋತ್. ಸೊ ಈ ಥರ ಪೇಷಂಟ್ಗಳು ಸ್ವಲ್ಪ ಅವರಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ, ಅಥವಾ ಚೆನ್ನಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ, ಆ ಥರ ಇದ್ದವ್ರೂ ಸ್ವಲ್ಪ ಬೇಗನೆ ಬಂದು ಇನ್ವೆಸ್ಟಿಗೇಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಂಥವರಲ್ಲಿ ಬೇಗ ಎಗ್ಸ್ ಕಡಿಮೆ ಆಗುವಂಥ ಚಾನ್ಸಸ್ ಕೂಡ ಇದೆ. ಓಕೆ, ನೀವು ಹೇಳಿದ್ರಿ ವಯಸ್ಸಿನ ಬಗ್ಗೆ ಮೆನ್ಷನ್ ಮಾಡಿದ್ರಿ ಮಾತಾಡ್ತಾ. ಹಾಗಿದ್ರೆ ವಯಸ್ಸು ಮಾತ್ರ ಮುಖ್ಯನಾ? ಅಲ್ಲಿ ಎಗ್ ಕ್ವಾಲಿಟಿ ಎಷ್ಟು ಮುಖ್ಯ ಆಗುತ್ತೆ? ಯಾಕಂದರೆ ಕೆಲವ್ರು ಹೇಳ್ತಾರೆ, ಇಲ್ಲ 30 ಆದಮೇಲೆ ಕೂಡ ಮಕ್ಕಳಾಗುತ್ತೆ, ನಾನು 34ರಲ್ಲಿ 35ರಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಸೊ ಎಗ್ ಕ್ವಾಲಿಟಿ ಏಜ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ನಾನು ಮೊದಲೇ ಹೇಳ್ದಂಗೆ ಯಂಗರ್ ಬೆಟರ್. ಸೊ ಎಷ್ಟು ಚಿಕ್ಕ ವಯಸ್ಸು ಅಂದರೆ ನಾವೀಗ 20-25 ಏಜಲ್ಲಿ ಪ್ರೆಗ್ನೆಂಟ್ ಆದರೆ ಹೆಲ್ತ್ ವೈಸು ಮಕ್ಕಳಿಗೆ ಎಲ್ಲಾನು ನೋಡ್ಕೊಳ್ಳೋದಕ್ಕೆ ಸ್ಟ್ರೆಂತ್ ವೈಸ್ ಎಲ್ಲಾನು ಒಳ್ಳೇದೆ. ಸೊ ಯಾವುದೇ ಕಾರಣಕ್ಕೆ ಆಗಿಲ್ಲ ಅಂದ್ರೂ ಇವನ್ ಇಫ್ 30ಯಲ್ಲಿ ಸ್ಟಿಲ್ ಬೆಟರ್, ಆದರೆ 35 ನಂತರ ಡೆಫಿನೆಟ್ಲಿ ನಂಬರ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಕ್ವಾಲಿಟಿನೂ ಅದೇ ಥರ ಕಡಿಮೆ ಆಗುತ್ತೆ. ಪ್ಲಸ್ ಈಗ PCOD ಅಥವಾ ಎಂಡೋಮೆಟ್ರಿಯೋಸಿಸ್ ಈ ಥರ ಯಾವುದಾದ್ರೂ, ಅಥವಾ ಫೈಬ್ರಾಯ್ಡ್ಸ್ ಇತ್ತು, ಈ ಥರ ಏನಾದರೂ ಗೈನೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅಂಥ ಪೇಷಂಟ್ಗಳು ಕೂಡ ಬೇಗನೆ ಪ್ರೆಗ್ನೆಂಟ್ ಆಗ್ಬೋದು, ಅಥವಾ ಎಗ್ ಫ್ರೀಸಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಲೈಫ್ ಸ್ಟೈಲ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತಾ? ಈಗ ಎಗ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ, ಈಗ ಕೆಲವರು 30-35 ಏಜಲ್ಲೂ ಕೂಡ, ಅಂದರೆ ಆ ಟೈಮಲ್ಲಿ ಓಕೆ ನಾವು ಪ್ರೆಗ್ನೆಂಟ್ ಆಗೋಣ ಅಂತ ಇರ್ತಾರೆ, ಬಟ್ ಅದೇ ಟೈಮಲ್ಲಿ ಅಟ್ ದ ಸೇಮ್ ಟೈಮ್ ಅವ್ರ ಲೈಫ್ ಸ್ಟೈಲ್ ಕೂಡ ಹೇಗೆ ಮ್ಯಾಟರ್ ಆಗುತ್ತೆ ಅಂತ? ಸೊ ಇವಾಗ ಬಿಕಾಸ್ ಆಫ್ ನಮ್ಮ ಲೈಫ್ ಸ್ಟೈಲಿಂದ, ಯಾಕೆಂದರೆ ತುಂಬಾ ನಾವು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಸೊ ಅದರಿಂದಾಗಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರೋದ್ರಿಂದ ಒಬೇಸಿಟಿ ಮತ್ತು PCOD ಇಂಥ ಪ್ರಾಬ್ಲಮ್ಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದೆಲ್ಲ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ಈಗ ನಾವು ಎಷ್ಟು ಅಂತ ಹೇಳಿದರೆ ಸಿಟ್ಟಿಂಗ್ ಈಕ್ವಲೆಂಟ್ ಟು ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅಷ್ಟರ ಮಟ್ಟಿಗೆ ಸಿಟ್ಟಿಂಗ್ ಎಫೆಕ್ಟ್ ಆಗ್ತಾ ಇದೆ. ಸೊ ನಮ್ಮ ಆ್ಯಕ್ಟಿವಿಟಿ ಕಮ್ಮಿ ಇರೋದ್ರಿಂದ ನಮ್ಮದು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಅದನ್ನು ಕಡಿಮೆ ಆಗ್ತಾ ಇದೆ. ಸೊ ಅದರಿಂದಾಗಿ ಏನಾಗುತ್ತೆ, ನಾವು ಒಬಿಸಿಟಿ ಅಥವಾ ದಪ್ಪ ಆಗಿರ್ತಾರೆ ಜಾಸ್ತಿ. ಸೊ ಆ ಥರ ಇರುವಾಗ್ಲೂ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಡೈರೆಕ್ಟ್ಲಿ ಲಿಂಕ್ ಟು
ಎಗ್ ಕ್ವಾಲಿಟಿ ನಂಬರ್ ಎಲ್ಲನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದರಿಂದಾಗಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಒಂದು ವೆಯ್ಟ್ ಮ್ಯಾನೇಜ್ಮೆಂಟು ಪ್ಲಸ್ ಹೆಲ್ದಿ ಫುಡ್ ಆ್ಯಂಡ್ ಎಕ್ಸಸೈಸ್, ಇದು ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಬೇಗನೆ ಹಾರ್ಮೋನಲ್ ಡಿಸ್ಟರ್ಬೆನ್ಸಿಂದಾಗಿ ಡಯಾಬಿಟೀಸು, ಹೈಪರ್ ಟೆನ್ಷನು, ಒಬೆಸಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರೋದ್ರಿಂದ ಮುಂದಕ್ಕೆ ಪ್ರೆಗ್ನೆಂಟ್ ಆಗುವಾಗ್ಲೂ ತೊಂದರೆ ಆಗುತ್ತೆ, ಪ್ರೆಗ್ನೆನ್ಸಿ ಆಗೋದಕ್ಕೂ ತೊಂದರೆ ಆಗುತ್ತೆ. ಓಕೆ ನನಗೆ ಕೆರಿಯರ್ ಬಿಲ್ಡ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂದರೆ ನಾನು ಯೋಗ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಜಂಕ್ ಫುಡ್ ತಿನ್ನಲ್ಲ, ಪ್ರಾಪರಾಗಿ ನಿದ್ದೆ ಮಾಡ್ತೀನಿ, ನನಗೆ ಏಜ್ 30-35 ಆದರೂ ಕೂಡ ಹಾಗಾದರೆ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಲ್ವಾ, ನಾನು ಎಗ್ ಫ್ರೀಸಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡ್ಬೋದು. ಹಾಗಿದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ 30-33 ಪ್ರೆಗ್ನೆಂಟ್ ಆಗ್ಬೋದು, ಆದರೆ 35 ಈಸ್ ಅನ್ ಏಜ್ ಅಲ್ವಾ, ದಟ್ ಈಸ್ ಅನ್ ಏಜ್. ಸೊ ಅದಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಆಗೋದಾದ್ರೆ ದರ್ ಇಸ್ ನೋ ನೀಡ್ ಆಫ್ ಫ್ರೀಸಿಂಗ್. ಬಟ್ ಇನ್ನೂ ಲೇಟ್ ಆಗಬೇಕು, ನನಗೆ ಇನ್ನೊಂದು 37-38 ವರೆಗೂ ಕಾಯ್ತೀನಿ ಅಥವಾ 40 ತನಕ ವೆಯ್ಟ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ನಾಟ್ ಅ ಗುಡ್ ಐಡಿಯಾ. ಆ ಥರ ಏನಾದರೂ ಕೆರಿಯರಲ್ಲಿ ನಿಮ್ಗೆ ಗ್ರೋತ್ ಆಗ್ತಾ ಇದೆ, ವೆಯ್ಟ್ ಮಾಡಬೇಕು ಅಂತಂದ್ರೆ ಎಗ್ ಫ್ರೀಸಿಂಗ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಆವಾಗ ನಾವು ಈಗ 25 ಅಥವಾ 28 ನಾವು ಎಗ್ ಫ್ರೀಸಿಂಗ್ ಮಾಡೋದಕ್ಕೂ 35 ಎಗ್ ಫ್ರೀಸಿಂಗ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದ್ರೆ ನಾನು ಆಗಲೇ ಹೇಳ್ದಂಗೆ ನಂಬರ್ ಕಡಿಮೆ ಆಗುತ್ತೆ. ನಂಬರ್ ಕಡಿಮೆ ಆದಾಗ ಮೊದಲು ಒಂದೇ ಸಲ ನಾವು ಪ್ರೊಸೀಜರ್ ಮಾಡಿದರೆ ಇನಫ್ ಎಗ್ ಸಿಗ್ತಾ ಇತ್ತು. ಆದರೆ ಅದೇ 35 ನಿಮಗೆ 1 ಸಲ 2 ಸಲ 3 ಸಲನೂ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಸೊ ಆ ಒಂದು ರಿಕ್ವೈರ್ಮೆಂಟ್ ಕೂಡ ಬರ್ಬೋದು. ಯಾಕೆಂದರೆ ಎಷ್ಟು ನಮಗೆ ನಂಬರ್ ಎಗ್ಸ್ ಬೇಕು ಅಷ್ಟು ನಮಗೆ ಸಿಗಲ್ಲ. ಸೊ ಅದಕ್ಕಾಗಿ ಮತ್ತೆ ಮಾಡಬೇಕಾಗುತ್ತೆ ಆ ಥರ. ಓಕೆ, ಹಾಗಿದ್ರೆ ಈಗ PCOD ಅಥವಾ PCOS ಥೈರಾಯ್ಡ್ ಇಶ್ಯೂ ಇದ್ದವರು ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀರಾ? ಥೈರಾಯ್ಡ್ಗೆ ಸ್ಪೆಸಿಫಿಕಲಿ ಏನು ಆ ಥರ ರೀಸನ್ ಇಲ್ಲ. PCODಯಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಕರೆಕ್ಟಾಗಿ ಓವ್ಯುಲೇಷನ್ ಆಗಲ್ಲ. ಸೊ ಓವ್ಯುಲೇಷನ್ ಆಗದೆ ಇರುವಾಗ ಅವರಿಗೆ ಎಗ್ಸ್ ನಂಬರ್ ಜಾಸ್ತಿ ಇರುತ್ತೆ, ಆದರೆ ಓವ್ಯುಲೇಟ್ ಆಗಲ್ಲ. ಸೊ ಅಂಥವ್ರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಹೌದು, ಈಗ ನಾವು ಎಗ್ ಫ್ರೀಸಿಂಗ್ ಮಾಡಿ ಅದನ್ನು ಇಟ್ಕೊಂಡ್ರೆ ಮುಂದಕ್ಕೆ ಪ್ರಯೋಜನ ಆಗುತ್ತೆ. ಓಕೆ, ಹಾಗಿದ್ರೆ ಈ ಒಂದು ಎಗ್ ಫ್ರೀಸಿಂಗ್ ಪ್ರೊಸೀಜರ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ, ಯಾವ ಥರ ಇರುತ್ತೆ ಹೇಗೆ ಅಂತ? ಸೊ ಎಗ್ ಫ್ರೀಸಿಂಗಿಗೂ IVFಗೂ ತುಂಬ ಡಿಫ್ರೆನ್ಸ್ ಏನಿಲ್ಲ. ಸೊ IVF ಅಲ್ಲಿ ಹಸ್ಬೆಂಡ್ ಸ್ಪರ್ಮ್ ಇನ್ವಾಲ್ವ್ಮೆಂಟ್ ಇದೆ, ಅಲ್ಲಿ ನಾವು ಅದನ್ನು ಫರ್ಟಿಲೈಸ್ ಮಾಡ್ತೀವಿ. ಇದರಲ್ಲಿ ಹಸ್ಬೆಂಡ್ದು ಸ್ಪರ್ಮ್ ಅಥವಾ ನೋ ಇನ್ವಾಲ್ವ್ಮೆಂಟ್, ಡೈರೆಕ್ಟಾಗಿ ಒಂದು ಲೇಡಿ ಪೀರಿಯಡ್ಸ್ ಆಗಿ 2ನೇ ದಿವಸಕ್ಕೆ ನಾವು ಸ್ಕ್ಯಾನ್ ಮಾಡಿಕೊಂಡು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. 2ನೇ ದಿವಸಕ್ಕೆ ಅಂದ್ರೆ ಲೈಕ್ ಈಗ ಪೀರಿಯಡ್ಸ್ ಇವತ್ತು ಬಂತು ಅಂತಂದ್ರೆ ಇವತ್ತು ಡೇ 1, 2ನೇ ದಿವಸ ನಾಳೆ ದಿವಸ ಪೀರಿಯಡ್ಸ್ ಟೈಮಲ್ಲೇ ಬರಬೇಕು. ಹಂಗಾರೆ ಪೀರಿಯಡ್ಸ್ 2ನೇ ದಿವಸ ಅಥವಾ 3ನೇ ದಿವಸಕ್ಕೆ ನಾವು ಸ್ಕ್ಯಾನ್ ಮಾಡ್ತೀವಿ. ಮೊದಲಿನ ತಿಂಗಳಿಂದ ಯಾವುದು ಸಿಸ್ಟೋ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಕಂಡು ಬಂದಲ್ಲಿ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಂಜೆಕ್ಷನ್ ಅದು 8 ದಿವಸ ಇರ್ಬೋದು, 10 ಡೇಸ್ ಇರ್ಬೋದು, ಅದು ಅವ್ರ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಆ ಥರ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದೊಂದು 8 to 10 ಡೇಸ್ ಇಂಜೆಕ್ಷನ್ ಕೊಟ್ಟ ಮೇಲೆ ಡ್ಯೂರಿಂಗ್ ಈ ಪೀರಿಯಡಲ್ಲಿ ನಾವು ಸ್ಕ್ಯಾನ್ ಮಾಡಿ ಬೆಳವಣಿಗೆ ಹೇಗೆ ಆಗುತ್ತೆ ಅದೇ ಪ್ರಕಾರ ಡೋಸೇಜ್ ಇಂಜೆಕ್ಷನ್ ಕೂಡ ಚೇಂಜ್ ಮಾಡ್ತಾ ಇರ್ತೀವಿ. ಎಲ್ಲ ರೆಡಿ ಆದಮೇಲೆ ಮೈನರ್ ಅನೆಸ್ಥೀಶಿಯಾ ಕೊಟ್ಟು ಕೆಳಗಡೆಯಿಂದ ನಾವು ಅದನ್ನು ಒಂದು ನೀಡಲ್ ಹಾಕಿಬಿಟ್ಟು ಎಗ್ಸನ್ನ ಆಸ್ಪಿರೇಟ್ ಮಾಡ್ತೀವಿ. ಆಮೇಲೆ ನಾವು ಅದು ಎಷ್ಟು ಮೆಚೂರ್ ಇದೆ, ಡಿಫ್ರೆಂಟ್ M1 M2 ಅಂತೆಲ್ಲ ಇರುತ್ತೆ, ಅದು ಎಷ್ಟಿದೆ ಅದನ್ನು ನಾವು ಫ್ರೀಸ್ ಮಾಡಿ ಇಡ್ತೀವಿ. ಓಕೆ, ಅಂದರೆ ಇದು ಒಂದಿನದ ಪ್ರೊಸೀಜರ್ ಅಷ್ಟೇನಾ ಅಥವಾ ಎಷ್ಟು ಸಲ ಬರಬೇಕಾಗುತ್ತೆ ಹಾಸ್ಪಿಟಲ್ಗೆ? ಸೊ ಒಂದು 3-4 ಟೈಮ್ಸ್ ಮಿನಿಮಮ್ ಬರಬೇಕಾಗುತ್ತೆ. ಪ್ರೊಸೀಜರ್ ಒಂದೇ ದಿವಸ. ಸೊ ಅದಕ್ಕೇನು ಹಾಸ್ಪಿಟಲಲ್ಲಿ ಇರಬೇಕು ಅಂತ ಏನಿಲ್ಲ. ಅಡ್ಮಿಷನ್ ತರ ಬೇಕಾಗಿಲ್ಲ. ಅಡ್ಮಿಷನ್ ಅಂತಂದ್ರೆ ಅನೆಸ್ಥಿಷಿಯಾ ಕೊಡ್ತೀವಿ. ಸೊ ಅದಕ್ಕೆ ಆನ್ ಪೇಪರ್ ಡೇ ಕೇರ್ ಅಡ್ಮಿಷನ್ ಅಂತ ಇರುತ್ತೆ. ಸೊ ಬೆಳಿಗ್ಗೆ ಬಂದು ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೋದು. ಆಮೇಲೆ ಏನು ರೆಸ್ಟ್ ತಗೊಳ್ಳೋಂಥ ಅದು ಯಾವುದೇ ಅವಶ್ಯಕತೆ ಬರಲ್ಲ. ಅವ್ರು ನೆಕ್ಸ್ಟ್ ಡೇನೇ ಅವ್ರ ಕೆಲಸಕ್ಕೆ ಹೋಗ್ಬೋದು. ಓಕೆ. ಸೊ ನೀವು ಹೇಳಿದಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಯಾಕಂದರೆ ಪಿರಿಯಡ್ಸ್ ಆದ ಸೆಕೆಂಡ್ ಡೇಗೆ ಬರಬೇಕು ಅಂತ. ಇಲ್ಲಾಂದ್ರೆ ನನ್ನ ನೆಕ್ಸ್ಟ್ ಕ್ವಶನ್ ಇದ್ದಿದ್ದು ಪಿರಿಯಡ್ಸ್ ನಿಂತು ಎಷ್ಟು ದಿನಕ್ಕೆ ಬರಬೇಕು ಡಾಕ್ಟರ್ ಅಂತ. ಆದರೆ ನೀವು ಹೇಳಿದ್ರೆ ಪಿರಿಯಡ್ಸ್ ಆಗಿ ಸೆಕೆಂಡ್ ಡೇಗೆ ಬರಬೇಕು ಅಂತ. ಯಾಕೆ ಅಥವಾ ಥರ್ಡ್ ಡೇ ಇಂದ? ಬಿಕಾಸ್ ಎಲ್ಲ ಹಾರ್ಮೋನ್ಗಳು ನಾರ್ಮಲ್ ಆಗಿರುತ್ತೆ, ಅವಾಗ ಕೆಳಗಿನ ಮಟ್ಟಕ್ಕೆ ಬಂದಿರುತ್ತೆ. ಅಲ್ಲಿಂದ ನಾವು ಯಾಕೆಂದ್ರೆ ಎಲ್ಲ ಈಗ ನಾವು ಎಗ್ ಹೇಗೆ ತೆಗಿತೀವಿ ಅಂತಂದ್ರೆ, ಈಗ ಎವ್ರಿ ಮಂತ್ ಇಷ್ಟು ಅಂತ ರಿಕ್ರೂಟ್ ಆಗಿರುತ್ತೆ, ಎವ್ರಿ ಓವರಿಯಲ್ಲಿ ರಿಕ್ರೂಟ್ ಆಗಿರುತ್ತೆ. ಸೊ ಎವ್ರಿ ಮಂತ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಎಲ್ಲಾನು ಒಂದೇ ಲೆವೆಲ್ ಅಲ್ಲಿ ಇರುವಾಗ ನಾವು ಅದು ಇಂಜೆಕ್ಷನ್ ಕೊಡ್ತೀವಿ. ಸೊ ಎಲ್ಲಾನು ಜೊತೆಯಲ್ಲಿ ಬೆಳೀಲಿ ಅಂತ. ಈಗ ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲೇ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಅದೇನು ಅಂತಂದ್ರೆ ಒಂದ್ ಎಗ್ ಬೆಳೆಯೋದಕ್ಕೆ ಅಷ್ಟೇ
ಹೌದು, ಉತ್ಪತ್ತಿ ಒಂದು ಬೇಬಿ ಆಗೋದಕ್ಕೆ, ಒಂದು ಎಗ್ ಬೆಳೆಯೋದಕ್ಕೆ. ಸೊ ಇಲ್ಲಿ ಏನಾಗುತ್ತೆ, ಈ ರಿಕ್ರೂಟ್ಮೆಂಟ್ ಒಂದು 5-10 ರಿಕ್ರೂಟ್ ಆಗಿರುತ್ತೆ. ಇವಾಗ 5 ಒಂದರಲ್ಲಿ ಅಂದ್ರೆ 2 ಓವರಿ ಸೇರಿಸಿದ್ರೆ 10 ಅಥವಾ 15 ಮ್ಯಾಕ್ಸಿಮಮ್ ಆ ಥರ ರಿಕ್ರೂಟ್ ಆಗಿರುತ್ತೆ. ಸೊ ಎಲ್ಲಾನು ಜೊತೆಲೆ ಒಂದೇ ನಮ್ನೆ ಬೆಳಿಬೇಕು. ಸೊ ನಾವು ಒಂದೇ ಅದಕ್ಕೆ ಈಗ ಒಂದು ಮಗುಗೆ ಊಟ ಕೊಡೋದಕ್ಕೂ 10 ಮಗು ಊಟ ಕೊಡೋದಕ್ಕೂ ಸ್ವಲ್ಪ ಜಾಸ್ತಿ ಕೊಡ್ಬೇಕಲ್ವಾ, ಅದೇ ತರ ಹಾರ್ಮೋನ್ಗಳು ಸ್ವಲ್ಪ ನಾವು ಜಾಸ್ತಿ ಕೊಡ್ತೀವಿ. ಅಂಡ್ ಒಂದೇ ಏನ್ ಮಾಡ್ತೀವಿ, ಅದೇ ಟೈಮಿಗೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಸೊ ಒಂದೇ ಟೈಮಿಗೆ ಊಟ ಕೊಟ್ಟಂಗೆ. ಸೊ ಅದೇ ಥರ ಎಲ್ಲ ಎಷ್ಟಾಗುತ್ತೆ ಅಷ್ಟು ಬೆಳೀಲಿ, ಆ ಮಂತಲ್ಲಿ ಎಷ್ಟು ರಿಕ್ರೂಟ್ ಆಗಿದೆ ಅದೆಲ್ಲಾನು ಒಂದೇ ಸಮನೆ ಬೆಳೀಲಿ. ಯಾಕಂದ್ರೆ ನಾವು ಒಂದೇ ದಿವಸ ಪಿಕಪ್ ಮಾಡ್ತೀವಿ, ಎಲ್ಲಾನು ಮೆಚೂರ್ ಆಗಿರಬೇಕು. ಕೆಲವೊಂದು ಚಿಕ್ಕದಿರುತ್ತೆ, ಕೆಲವೊಂದು ದೊಡ್ಡದು. ಅದು ಇರೆಗ್ಯುಲರ್ ಆಗಿ ಬೆಳೆದ್ರೆ ನಮಗೆ ಒಳ್ಳೆ ಕ್ವಾಲಿಟಿ ಎಗ್ಸ್ ಸಿಗಲ್ಲ, ಮೆಚೂರಿಟಿ ಎಗ್ ಸಿಗಲ್ಲ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಡೇ 2 ಅಥವಾ ಡೇ 3 ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾನು ಒಂದೇ ಸಮನೆ ಬೆಳೆಯುತ್ತೆ ಅಂಡ್ ಒಂದೇ ದಿವಸ ಎಲ್ಲನ ಪಿಕ್ ಮಾಡಕ್ಕಾಗುತ್ತೆ. ಒಂದು ನಾವು ದ್ರಾಕ್ಷಿನೋ ಅಥವಾ ಯಾವ್ದಾದ್ರು ಫ್ರೂಟ್ ಬೆಳೆಸ್ದಂಗೆ ಎಲ್ಲ ಒಂದೇ ಸಲ ನಾವು ಕಿತ್ಕೋಬೇಕಲ್ವಾ, ಅದೆಲ್ಲ ಒಂದೇ ನಮ್ನೆ ಬೆಳೀಲಿ ಅಂತ ಆ ಥರ ಕೊಡ್ತಾ ಇದ್ದಾರೆ. ಓಕೆ. ಹಾಗಿದ್ರೆ ಎಗ್ ಫ್ರೀಸಿಂಗ್ ಮಾಡ್ಬೇಕಾ ಅಥವಾ ಎಗ್ ತೆಗಿತೀರಾ ಅಂತ ಹೇಳಿದ್ರಲ್ವಾ ಒಂದು ವುಮೆನ್ ಬಾಡಿಯಿಂದ, ಆ ಟೈಮಲ್ಲಿ ನಿಮಗೆ ಗೊತ್ತಾಗತ್ತಾ ಕ್ವಾಲಿಟಿ ಆಫ್ ಎಗ್ ಅಂದರೆ ಲೈಕ್ ಹೆಂಗಿದೆ, ಇದು ಚೆನ್ನಾಗಿದೆಯಾ ಎಗ್, ಆ ಥರ ಟೆಸ್ಟ್ ಮಾಡಿ ಗೊತ್ತಾಗತ್ತಾ ಹೇಗೆ ಅಂತ? ಸೊ ಏನು ಅಂತಂದ್ರೆ ಇವಾಗ ನಾವು ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡುವಾಗ ಎಗ್ ಕಾಣಿಸಲ್ಲ. ಅದು ಎಗ್ ತುಂಬಾ ಮೈಕ್ರೋಸ್ಕೋಪ್, ಅದು ಫಾಲಿಕಲ್ ಅಂತ ಇರುತ್ತೆ, ಒಂದು ನೀರಿನ ಬಬಲ್ ತರ. ಸೊ ಅದನ್ನ ನೋಡ್ತೀವಿ, ಹೇಗೆ ಅದದ್ದು ಸೈಜು, ಅದು ಹೆಂಗ್ ಬೆಳೀತಾ ಇದೆ, ಅದು ಏನಾದ್ರೂ ಕ್ರಂಪಲ್ ಆಗಿದೆಯಾ ಆ ಥರ. ಸೊ ಒಂದು ಒಳ್ಳೆ ಕ್ವಾಲಿಟಿಗೆ ಸರ್ಟೆನ್ ಬೆಳವಣಿಗೆಗೆ 2 ದಿವಸಕ್ಕೆ ಇಷ್ಟು ಬೆಳೆಯುತ್ತೆ ಅಂತ ಒಂದು ಅಂದಾಜಿರುತ್ತೆ. ಸೊ ಎಲ್ಲ ಅದೇ ತರ ಬೆಳೀತಾ ಇದ್ರೆ ನ್ಯಾಚುರಲಿ ದೇ ಆರ್ ಗುಡ್ ಅಂತ. ಸೊ ಅದನ್ನ ಎಗ್ ಮಾತ್ರ ನಾವು ಪಿಕಪ್ ಮಾಡಿದ್ಮೇಲೆ ಮೈಕ್ರೋಸ್ಕೋಪ್ ಅಂಡ್ರಲ್ಲೇ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಕೆಲವೊಂದ್ಸಲ ನಮಗೆ ಗೊತ್ತಾಗುತ್ತೆ ತುಂಬಾ ಡಾರ್ಕ್ ಇದೆಯಾ ಅಥವಾ ಸರಿಯಾಗಿರೋ ಶೇಪ್ ಅಲ್ಲಿ ಇಲ್ವಾ, ಆ ತರದಲ್ಲಿ ವಿ ಕ್ಯಾನ್ ಮೇಕ್ ಔಟ್. ತುಂಬಾನೇ ಗ್ರಾಸ್ಲಿ ಪ್ರಾಬ್ಲಮ್ ಇರೋದು ನಮಗೆ ಗೊತ್ತಾಗುತ್ತೆ. ಬಟ್ ಅದು ಮೆಚೂರಿಟಿ ನೋಡ್ತೀವಿ, ಆಮೇಲೆ ಅದರದ್ದು ಕ್ವಾಲಿಟಿ ಇಶ್ಯೂಸ್ ಎಲ್ಲ ಆಮೇಲೆ ಬರುತ್ತೆ. ಓಕೆ, ಅಂದ್ರೆ ಫ್ರೀಸ್ ಮಾಡಾದ್ಮೇಲೆ ಅದು ವರ್ತ್ ಅಂತ ಅನ್ನಿಸ್ಬೇಕಲ್ವಾ, ಲೈಕ್ ಅದನ್ನ ನೆಕ್ಸ್ಟ್ ಒಂದು ಫ್ಯೂ ಇಯರ್ಸ್ ಇಡ್ತೀವಿ ಅಂದಾಗ ಸೊ ಚೆನ್ನಾಗಿರೋಂಥ ಎಗ್ ಅನ್ನ ಫ್ರೀಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಇಲ್ಲಿ ಇಷ್ಟೇ ನಂಬರ್ಸ್ ಆಫ್ ಎಗ್ಸ್ ಅನ್ನ ತೆಗಿಬೇಕು ಮಿನಿಮಮ್ ಅಂದ್ರೆ ನಮಗೆ ಇಷ್ಟು ಎಗ್ಸ್ ಬೇಕು, ಆ ತರ ಏನಾದ್ರೂ ಇರುತ್ತಾ ಮ್ಯಾಮ್? ಎಷ್ಟು ಜಾಸ್ತಿ ಸಿಕ್ಕದಷ್ಟು ಒಳ್ಳೇದು, ಬಟ್ ಟೂ ಮಚ್ ಆಲ್ಸೋ ಇಸ್ ಬ್ಯಾಡ್. ಈಗ ನಾವು ಒಂದು 5ಕ್ಕಿಂತ ಕಮ್ಮಿ ಇದ್ರೂ ತುಂಬಾ ಕಡಿಮೆ ಆಯ್ತು, ಅಥವಾ 15ಕ್ಕಿಂತ ಜಾಸ್ತಿ ಇದ್ರೂ ನಾವು ಜಾಸ್ತಿ ಆಯ್ತು. ಸೊ ಎನಿವೇರ್ ಬಿಟ್ವೀನ್ 5 to 15 5 to 12 ದಿಸ್ ಇಸ್ ಅ ಗುಡ್ ನಂಬರ್. ಅಷ್ಟು ತೆಗಿತೀರಾ? ತೆಗಿಯೋಕ್ಕಿಂತ ಜಾಸ್ತಿ ಎಷ್ಟು ನಿಮ್ಮಲ್ಲಿ ಬೆಳೀತಾ ಇದೆ, ದಟ್ ಇಸ್ ಇಂಪಾರ್ಟೆಂಟ್. ಈಗ ನಿಮ್ಮ ಬಾಡಿಯಲ್ಲಿ ಇಂಡಿವಿಜುವಲಿ ಡಿಫರೆನ್ಸ್ ಇರುತ್ತೆ, ಎವ್ರಿ ಪರ್ಸನ್ ಅದು ರಿಕ್ರೂಟ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ. ಸೊ ಒಂದು ಯಂಗ್ 25-year-old ಗರ್ಲ್ ಆದ್ರೆ ಮಿನಿಮಮ್ ನಮಗೆ ಒಂದೊಂದ್ ಕಡೆ 7 ಆ ತರ ಬರ್ಬೋದು. ಅದ್ರಲ್ಲಿ ಎಲ್ಲಾನು ಮೆಚೂರ್ ಆಗಿರಬೇಕು ಅಂತ ಹೇಳಕ್ಕಾಗಲ್ಲ, 1-2 ವೀಕ್ ಆಗಿರುತ್ತೆ ಅಥವಾ ಕೆಲವೊಂದು ಓವರ್ ಮೆಚೂರ್ ಆಗಿರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಕ್ಕಾಗಲ್ಲ. ಸೊ ನಾನು ಹೇಳ್ದಂಗೆ ಗ್ರೇಡಿಂಗ್ ಇರುತ್ತೆ. ಸೊ M1 M2 GV ಅಂತ. GV and M1 ಆರ್ ನಾಟ್ ಗುಡ್, M2 ಆರ್ ದ ಪ್ರಾಪರ್ ಮೆಚೂರ್ಡ್ ಒನ್. ಸೊ ಅದನ್ನು ನಾವು ನೋಡಿಬಿಟ್ಟು ಅದನ್ನು ನಾವು ಫ್ರೀಸ್ ಮಾಡ್ತೀವಿ. ಓಕೆ, ಎಗ್ ಫ್ರೀಸಿಂಗ್ ಪ್ರೊಸೀಜರ್ ಆ ಮಹಿಳೆಗೆ ಪೇನ್ಫುಲ್ ಆಗಿರುತ್ತಾ ಹೇಗೆ ಅಂತ? ಸೊ ಈಗ ನಾನು ಹೇಳ್ದಂಗೆ ಮೊದಲು ಒಂದು 7 to 10 days ಆಫ್ ಇಂಜೆಕ್ಷನ್ಸ್. ಸೊ ಅದು ತುಂಬಾ ಚಿಕ್ಕ ಇನ್ಸುಲಿನ್ ನೀಡ್ಲಲ್ಲಿ ಕೊಡುವಂಥ ಇಂಜೆಕ್ಷನ್, ಅದಕ್ಕೆ ಏನು ಹೆದರಬೇಕು, ಅದು ಪೇನ್ಫುಲ್ ಏನೂ ಅಲ್ಲ, ಒಂದು ಆ್ಯಂಟಿಬಯೋಟಿಕ್ ಥರ ಇರುತ್ತೆ ಅದು. ದ್ಯಾಟ್ ಈಸ್ ಇಂಜೆಕ್ಷನ್. ಸ್ಕ್ಯಾನಿಂಗ್ ಇಸ್ ನಾಟ್ ಪೇನ್ಫುಲ್. ಮತ್ತು ಈಗ ನಾವು ಯಾವಾಗ ತೆಗಿತೀವಿ ಅವಾಗ ಮೈಲ್ಡ್ ಆಗಿ ಜನರಲ್ ಅನೆಸ್ಥಿಷಿಯಾ ಕೊಡ್ತೀವಿ. ಸೊ ಅವಾಗ ಏನು ಅನ್ಕಾನ್ಷಿಯಸ್ ಆಗಿರ್ತಾರೆ, ಅವಾಗ ಏನು ಪೇನ್ ಇರಲ್ಲ. ಪೋಸ್ಟ್ ಪಿಕಪ್ ಕೂಡ ಏನು ಪೇನ್ ಇರಲ್ಲ. ಸೊ ದೇ ಕ್ಯಾನ್ ಗೆಟ್ ಆನ್ ವಿತ್ ದೇರ್ ನಾರ್ಮಲ್ ಆಕ್ಟಿವಿಟಿ. ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರುತ್ತೆ ಮ್ಯಾಮ್? ಈಗ ಅರ್ಲಿ ಅಂತ ಹೇಳಿದ್ರೆ ಒಂದು ಮಹಿಳೆಯಿಂದ ಅಥವಾ ಒಂದು ಸ್ತ್ರೀಯಿಂದ ಯಾವ ಏಜ್ ಇಂದ ತೆಗಿಬಹುದು ಅಂತ? ಸೊ ಅದಕ್ಕೇನೆ ನಮಗೆ ಅಕಾರ್ಡಿಂಗ್ ಟು ART ಲಾ ಲೋವರ್ ಲಿಮಿಟ್ ಏನು ಮೆನ್ಷನ್ ಮಾಡಿಲ್ಲ. ಬಟ್ ಸಮ್ವೇರ್ ಬಿಟ್ವೀನ್ 25 to 28 ಆ ಏಜ್ ಅಲ್ಲಿ ನಾವು ಜನರಲಿ ಹೇಳ್ತೀವಿ. ಬಿಕಾಸ್ ಅದಕ್ಕಿಂತ ಚಿಕ್ಕವರಿರುವಾಗ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಎಲ್ಲರೂ ಕಲಿತಾ ಇರ್ತಾರೆ. ಸೊ 25 ಎಲ್ಲ ಬಂದಾಗ ನೀವೊಂದು ಕೆರಿಯರ್ ಓರಿಯೆಂಟೆಡ್ ಅಂದಾಜು ಸಿಕ್ಕಿರುತ್ತೆ. ಹೌದು. ಸೊ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನಾನು ಇವಾಗ ಇದ್ರ ಬಗ್ಗೆ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗ್ಬೇಕು, ಇದು ಯಾಕೆ ಮಾಡ್ತಾ ಇದೀವಿ, ಏನಕ್ಕೆ ಮಾಡ್ತಾ ಇದೀವಿ,
ಅದು ಈ ಪ್ರೊಸೀಜರ್ ಬಗ್ಗೆ ಎಲ್ಲ ಅರ್ಥ ಆಗುವಂಥ ಒಂದು ಮೆಚುರಿಟಿ ಅಷ್ಟೊತ್ತಿಗೆ ಬಂದಿರುತ್ತೆ. ಸೊ ಆಗ್ಲೇ ನಿಮಗೆ ಇನ್ನು ಮುಂದಕ್ಕೆ ಏನು ಪ್ಲಾನ್ ಅಂತಾನು ಒಂದು ಗೊತ್ತಿರುತ್ತೆ. ಸೊ ಅರೌಂಡ್ 25 ಆ ಏಜ್ ಇಸ್ 25 ಅಥವಾ ಅದರ ಬಟ್ ಏನು ಲಿಮಿಟ್ ಏನು ಇಲ್ಲ ಲಾ ಅಲ್ಲಿ ಆಸ್ ಪರ್ ಲಾ ಏನು ಆ ಥರ ಲಿಮಿಟ್ ಇಲ್ಲ. ಅಪ್ಪರ್ ಲಿಮಿಟ್ IVF ಇದೆ, ಬಟ್ ಎಗ್ ಫ್ರೀಸಿಂಗಿಗೆ ಅಗೇನ್ ಲಿಮಿಟ್ ಏನು ಅವ್ರು ಕೊಟ್ಟಿಲ್ಲ. ಸೊ ಬಟ್ ಬೆಸ್ಟ್ ಟೈಮ್ ಯಾವಾಗ ನಿಮ್ಮದು ಎಗ್ಸ್ ಚೆನ್ನಾಗಿದೆ, ಯಂಗರ್ ದ ಬೆಟರ್ ಅಂತ ಹಾಗೆ. ಓಕೆ. ಸೊ ಒಂದು ಎಗ್ಗನ್ನು ಎಷ್ಟು ವರ್ಷಗಳ ಕಾಲ ಫ್ರೀಸ್ ಮಾಡಿ ಇಡಬಹುದು? ಅದ್ರ ಬಗ್ಗೆ ನಮ್ಗೆ ಲಾ ಅಲ್ಲಿ 5 years ತನಕ 5 to 10 years ಮಾಡಿದ್ದಾರೆ ಇವಾಗ. ವಿ ಕ್ಯಾನ್ ಕೀಪ್ ದ ಎಗ್ಸ್. ಅದಾದಮೇಲೆ ಈಗ ಕೆಲವೊಮ್ಮೆ ಕ್ಯಾನ್ಸರ್ಗಾಗಿ ನಾವು ಮಾಡಿರ್ತೀವಿ. ಸೊ 10 ವರ್ಷ, ಈಗ ನಾವು ಚಿಕ್ಕ ಹುಡುಗಿ, ಈಗ ಒಂದು 18-20 ವರ್ಷದ ಹುಡುಗಿನ ತಗೊಂಡ್ರು 10 years ಅಂದ್ರೆ ಅವ್ರಿಗೆ ಇನ್ನೂ 30 ಆಗಿರುತ್ತೆ ಅಲ್ವಾ. ಸೊ ಅಷ್ಟು ಬೇಗ ಅವ್ರು ಇನ್ನು ಪಾರ್ಟ್ನರ್ ಸಿಕ್ಕಿದಾರೋ ಇಲ್ವೋ ಹೇಳಕ್ಕಾಗಲ್ಲ. ಸೊ ಆ ಥರ ಒಂದು ಏನಾದರೂ ಇದ್ದಾಗ ನಾವು ಕೋರ್ಟಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಎಕ್ಸ್ಟೆಂಡ್ ಮಾಡ್ಬೋದು. ಅಲ್ದಿದ್ರೆ ಅಪ್ ಟು 10 years ವಿ ಹ್ಯಾವ್ ಪರ್ಮಿಷನ್ ಟು ಫ್ರೀಸ್. ಓಕೆ, ಅಂದ್ರೆ ನೀವು ಹೇಳಿದ್ರೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಫ್ರೀಸ್ ಮಾಡ್ಬೋದು ಅಂತ. ಆದ್ರೆ ಅದು ಒಂದು ಪಾರ್ಟ್ ಆದ್ರೆ ಸೈಂಟಿಫಿಕಲಿ ಅದನ್ನ ಲ್ಯಾಬ್ ಅಲ್ಲಿ ಅಷ್ಟು ಪ್ರಿಸರ್ವ್ ಮಾಡಿ ಇಡಕ್ಕಾಗುತ್ತೆ. ಒಂದ್ಸಲ ಅದನ್ನ ನಾವು ಈಗ ಫ್ರೀಸ್ ಅಂದ್ರೆ ಇದು ಎಕ್ಸ್ಟ್ರೀಮ್ ಲೋ ಟೆಂಪರೇಚರ್ ಅಲ್ಲಿ ಫ್ರೀಸ್ ಮಾಡ್ತೀವಿ. ಇವಾಗ ಒಂದು ಏನು ಅಂತಂದ್ರೆ ನೀರು ಇಟ್ಟು ಐಸ್ ಮಾಡ್ತೀವಲ್ವಾ, ಆ ಥರ ಸಾಲಿಡಿಫೈ ಆಗಿರುತ್ತೆ ಅದು ಐಸ್ ಥರ. ಸೊ ಅದನ್ನು ಮತ್ತೆ ನಾವು ಥಾ ಮಾಡಿದಾಗ ಅದು ನೀರಾಗುತ್ತೆ. ಸೊ ಅದೇ ಥರ ಇದು ಇವತ್ತು ಹೆಂಗೆ ಫ್ರೀಸ್ ಮಾಡ್ತೀವಿ ಇದೇ ಲಿಮಿಟಲ್ಲಿ ಇರುತ್ತೆ ಎಷ್ಟು ವರ್ಷ ಆದ್ಮೇಲೂ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಈಗದ್ದು ಹೊಸ ಟೆಕ್ನಿಕ್ ಬಂದಿದೆ ವಿಟ್ರಿಫಿಕೇಶನ್ ಅಂತ. ಸೊ ದ್ಯಾಟ್ ಈಸ್ ವೆರಿ ವೆರಿ ಗುಡ್. ಸೊ ಅದರಿಂದಾಗಿ ನಾವು ಹೆಂಗೆ ಫ್ರೀಸ್ ಮಾಡಿರ್ತೀವೋ ಅದೇ ಥರ ಇಟ್ ಕಮ್ಸ್ ಬ್ಯಾಕ್ ಟು ನಾರ್ಮಲ್ ಆಲ್ಸೋ. ಮೊದಲೆಲ್ಲ ಅದನ್ನು ಎಲ್ಲ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ. ಇವಾಗ ಪುವರ್ ಕ್ವಾಲಿಟಿ ಎಗ್ ಆದರೆ ನಾವು ಅದನ್ನು ಮತ್ತೆ ಡಿಫ್ರೀಸ್ ಮಾಡುವಾಗ ಅಷ್ಟೊಂದು ಒಳ್ಳೆ ರಿಕವರಿ ಇರಲ್ಲ. ಬಟ್ ಒಳ್ಳೆ ಕ್ವಾಲಿಟಿ ಆದರೆ ದೇ ಕಮ್ ಬ್ಯಾಕ್. ಓಕೆ, ಹಾಗಾದ್ರೆ ಎಗ್ ಫ್ರೀಸಿಂಗ್ ಇಂದ ಹೆಲ್ದಿ ಬೇಬಿನೇ ಪಡಿಬಹುದು. ಯಾಕಂದ್ರೆ IVF ವಿಚಾರ ಬಂದಾಗ್ಲೂ ಕೆಲವ್ರು ಹೇಳ್ತಾರೆ IVF ಬೇಬಿ ಅಷ್ಟು ಹೆಲ್ದಿ ಇರಲ್ಲ ಅನ್ನುವಂತ ಒಂದಿಷ್ಟು ಟಾಕ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇದ್ರಲ್ಲೂ ಡೌಟ್ ಇರಬಹುದಲ್ವಾ ಮ್ಯಾಮ್? ಸೊ ಅದಕ್ಕೋಸ್ಕರ ಇದು ಸೇಮ್ ಅದೇ ತರನೇ ಏನಾಗುತ್ತೆ ಅಂತಂದ್ರೆ, ಈಗ ನಿಮ್ಮ ಬಾಡಿಯಲ್ಲಿ ಹೇಗಿದೆಯೋ, ಯಾವ ಜೆನೆಟಿಕ್ ಮೆಟೀರಿಯಲ್, ಯಾವ ಮೇಕಪ್ ಇದೆಯೋ ಅದನ್ನೇ ಅದೇ ಮಗು ಆಗೋದು. ಸೊ ಈಗ ನ್ಯಾಚುರಲಿ ನೀವು ಕನ್ಸೀವ್ ಆದಾಗ ಏನು ಪ್ರಾಬ್ಲಮ್ ಇರುತ್ತೋ, ಜೆನೆಟಿಕಲಿ ರಿಲೇಟೆಡ್ ಏನು ಪ್ರಾಬ್ಲಮ್ ಇರುತ್ತೋ ಅದೇ ಇರುತ್ತೆ ಇದರಲ್ಲೂ. ಸೊ IVF ಮಾಡಿರೋದ್ರಿಂದ ಪ್ರಾಬ್ಲಮ್ಸ್ ಅಷ್ಟರ ಮಟ್ಟಿಗೆ ಸಿಗ್ನಿಫಿಕೆಂಟ್ ಆಗಿ ಏನು ಜಾಸ್ತಿ ಆಗಿರಲ್ಲ. ಸೊ ಅದು ಇಷ್ಟು ವರ್ಷದಿಂದ, ಈಗ ಆಲ್ಮೋಸ್ಟ್ ತುಂಬಾ ವರ್ಷ ಆಯಿತು IVF ಶುರುವಾಗಿ. ಸೊ ಇಷ್ಟು ವರ್ಷದಲ್ಲಿ ನಾವು ಸಿಗ್ನಿಫಿಕೆಂಟ್ ಆಗಿ IVF ಮಾಡಿರೋದ್ರಿಂದ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು ಏನಿಲ್ಲ. ಎಷ್ಟೋ ಮಕ್ಕಳು ನಾರ್ಮಲ್ ಆಗಿ ಹೆಲ್ದಿ ಆಗಿದ್ದಾರೆ, ಆದರೆ ನ್ಯಾಚುರಲ್ ಕನ್ಸೀವ್ ಆದ್ರೂ ಪ್ರಾಬ್ಲಮ್ಸ್ ಇರುತ್ತಲ್ವಾ, ಬೇಸ್ಡ್ ಆನ್ ದೇರ್ ಜೆನೆಟಿಕ್ ಮೆಟೀರಿಯಲ್. ಆ ಥರ ಪ್ರಾಬ್ಲಮ್ ಇದ್ರಲ್ಲೂ ಇರ್ಬೋದು. ಬಟ್ ಆದರೆ ನಾವು ಇದಕ್ಕೆ ಜಾಸ್ತಿ ಸ್ಕ್ಯಾನ್ ಮಾಡಿ ತುಂಬಾನೇ ಜಾಸ್ತಿ ನೋಡೋದ್ರಿಂದ ಇದನ್ನು ಫೈಂಡ್ ಔಟ್ ಮಾಡೋಕ್ಕೂ ಅರ್ಲಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ ಫ್ರೀಸಿಂಗ್ ಬಗ್ಗೆ, ಅದರಲ್ಲೂ ಕೂಡ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಇದ್ರ ಬಗ್ಗೆ ಇರುವಂಥ ಹಲವಾರು ಡೌಟ್ಸ್ಗಳಿತ್ತಲ್ವ. ಸೊ ಅದೆಲ್ಲದಕ್ಕೂ ಕೂಡ ನೀವು ಆನ್ಸರ್ ಮಾಡಿದ್ದೀರಾ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅದರ ಜೊತೆಗೆ ಒಂದು ಮಹಿಳೆಗೆ ಮಗು ಆಗಬೇಕು ಅಥವಾ ಹೇಳಿದ್ರೆ ಕ್ವಾಲಿಟಿ ಆಫ್ ಎಗ್ಗನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ ಫ್ರೀಸಿಂಗ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.